ಕೆಲವೊಮ್ಮೆ ಕೆಲವ್ರು ನಡ್ಕೊಳ್ಳೋ ರೀತಿ, ಅವರ ವಿಚಾರಗಳು, ಅವರ ಗುಣ ನಮಗಿಷ್ಟ ಆಗೋದಿಲ್ಲ. ನಿಧಾನವಾಗಿ ಅವರಿಂದ ದೂರ ಸರಿಯೋದಕ್ಕೆ ಶುರು ಮಾಡ್ತೀವಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಹೇಳಿ ಮತ್ತು ಯಾವತ್ತೂ ಈ ರೀತಿ ತಾವು ಬಿಹೇವ್ ಮಾಡೋದಿಲ್ಲ ಅಂತ ಹೇಳಿ ಪ್ಯಾಚಪ್ ಮಾಡ್ಕೋತಾರೆ. ಇರಲಿ, ಅವರಿಗೆ ಮತ್ತೊಂದು ಚಾನ್ಸ್ ಕೊಡೋಣ ಅಂತ ಮತ್ತೆ ಹತ್ತಿರ ಆಗ್ತೀವಿ. ಆದರೆ ನಾವು ಯೋಚಿಸಬೇಕಾಗಿರೋ ವಿಚಾರ ಒಂದಿದೆ. ಎಲ್ಲರ ನಂಬಿಕೆಗಳು ಅಥವಾ ಅವರ ಗುಣ, ಅವರ ವಿಚಾರಗಳು ಬಹಳಷ್ಟು ವರ್ಷಗಳಿಂದ ಬೇರೂರಿ ಅವರಲ್ಲಿ ಬಂದಿರುತ್ತೆ. ಅದನ್ನು ಒಂದೆರಡು ದಿನಗಳಲ್ಲಿ ಅಥವಾ ಒಂದಷ್ಟು ಮಾತುಗಳಲ್ಲಿ ಬದಲಾಯಿಸೋದು ಬಹಳ ಕಷ್ಟ. ಬದಲಾಯಿಸ್ಕೊಳ್ಳೋರು ನಮ್ಮ ಕಣ್ಮುಂದೆನೇ ಬದಲಾಗ್ತಾ ಇರ್ತಾರೆ. ಅವರಿಗೆ 1-2 ಅವಕಾಶ ಮಾತ್ರ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಮತ್ತೆ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ, ಮತ್ತೆ ಪ್ಯಾಚಪ್ ಮಾಡ್ಕೋತಾ ಇದ್ದಾರೆ ಅಂತಾದರೆ ಅವರಿಗೆ ಬದಲಾಗೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದರೆ ನಮ್ಮನ್ನು ಒಂದು ಪೊಸಿಷನ್ ರೀತಿ ಅವರು ಇಟ್ಕೊಂಡಿರ್ತಾರೆ. ಒಂದು ಹಕ್ಕು ಅನ್ನೋ ರೀತಿ ನಮ್ಮ ಸ್ನೇಹವನ್ನು ಅಥವಾ ನಮ್ಮ ಒಡನಾಟವನ್ನು ಸಾಧಿಸ್ತಾ ಇರ್ತಾರೆ. ಇಂಥವ್ರ ಜೊತೆ ಮತ್ತೆ ಹೋಗಿ ಪ್ಯಾಚಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವೇ ಜಾಸ್ತಿ ನೋವು ಮಾಡ್ಕೋತಾ ಇರ್ತೇವೆ. ಆದ್ದರಿಂದನೇ ಮನಸ್ಸಿಗೆ ಸರಿ ಹೋಗಲಿಲ್ಲ ಅಂತಾದರೆ, ಅವರ ವಿಚಾರಗಳು ಸರಿ ಇಲ್ಲ ಅಂತ ಅನಿಸಿದ್ರೆ ಅಲ್ಲೇ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು. ಒಂದು ಬುಕ್ ಸರಿಗಿಲ್ಲ ಅಂತ ಆದರೆ ನಾವು ಮುಂದೆ ಓದ್ತಾ ಹೋಗೋದಿಲ್ಲ ಅಲ್ವಾ? ಆ ಬುಕ್ಕನ್ನು ಅಲ್ಲಿಗೆ ಓದೋದು ನಿಲ್ಲಿಸ್ತೀವಿ. ಸಂಬಂಧಗಳು ಕೂಡ ಅದೇ ಥರ.